ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಹೌದು, ಗೃಹಲಕ್ಷ್ಮಿಯರು ಬಯೋಮೆಟ್ರಿಕ್ ಅನ್ನು ಕೊಡಬೇಕಾಗತ್ತೆ. ಸರ್ಕಾರದಿಂದ ಗೃಹಲಕ್ಷ್ಮಿಯರ ಪರಿಷ್ಕರಣೆಯ ಪಟ್ಟಿ ಸಿದ್ಧವಾಗಿದೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರಿಷ್ಕರಣಾ ಪ್ರಕ್ರಿಯೆ ಇದು. ಇನ್ನು ಮುಂದೆ 4,30,000 ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹೋಗೋದಿಲ್ಲ. ಯಾವೆಲ್ಲ ಆಧಾರದಲ್ಲಿ ಪರಿಷ್ಕರಣೆ ಅಂತ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಸರ್ಕಾರ ಈ ನಿರ್ಧಾರವನ್ನು ಯಾವಾಗಲೂ ತಗೋಬೇಕಾಗಿತ್ತು, ಆದರೆ ಈಗ ತೆಗೆದುಕೊಂಡಿದೆ. ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಹಣ ಅನ್ನೋದು ನಿಜವಾದ ಫಲಾನುಭವಿಗಳಿಗೆ ಲಭ್ಯ ಆಗಬೇಕು. ಆದರೆ ಅದಾಗ್ತಾ ಇಲ್ಲ. ಇದನ್ನು ಡೀಟೇಲ್ ಆಗಿ ಗಮನಿಸಿರುವಂತಹ ಸರ್ಕಾರ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ. ಹಾಗಾದರೆ ಯಾವೆಲ್ಲ ಆಧಾರದಲ್ಲಿ 4,30,000 ಗೃಹಲಕ್ಷ್ಮಿಯರಿಗೆ ಹಣ ಹೋಗೋದಿಲ್ಲ ನೋಡೋದಾದರೆ, ಅದೆಷ್ಟೋ ಮಂದಿ ಮೃತಪಟ್ಟವರ ಖಾತೆಗೆ ಹಣ ಹೋಗ್ತಾ ಇತ್ತು. ಮೃತಪಟ್ಟವರ ಹೆಸರಿನಲ್ಲಿ ಹಣವನ್ನು ಬೇರಾರೋ ತಗೊಳ್ತಾ ಇದ್ರು. IT ಮತ್ತು GST ಯಾರೆಲ್ಲ ಪಾವತಿದಾರರಿದ್ದಾರೆ ಅವರು ಕೂಡ ಗೃಹಲಕ್ಷ್ಮಿಯ ಹಣವನ್ನು ಪಡೆದುಕೊಳ್ತಾ ಇದ್ರು. ಇನ್ನೊಂದು ಆಧಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಆಧಾರ್ ಕಾರ್ಡ್ ಸೀಡ್ ಮಾಡದ ಫಲಾನುಭವಿಗಳು ಕೂಡ ಹಣವನ್ನು ಪಡ್ಕೊಳ್ತಾ ಇದ್ರು. ಈಗ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಬೇಕು, ಈ ರೀತಿಯ ಹಲವಾರು ನೀತಿ ನಿಯಮಗಳಿದ್ದಾವೆ. ಆದರೆ ಅದೆಷ್ಟೋ ಜನ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅಂದರೆ ಲಿಂಕ್ ಮಾಡದೇ ಇರೋದು ಈ ಪರಿಷ್ಕರಣೆಯ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಅದೆಷ್ಟೋ ಗೃಹಲಕ್ಷ್ಮಿ ಫಲಾನುಭವಿಗಳು ತೆರಿಗೆದಾರರು. ಹಲವು ಮಂದಿ ಮೃತಪಟ್ಟಿದ್ದಾರೆ, ಆದರೆ ಅವರ ಖಾತೆಗೆ ಹಣ ಹೋಗ್ತಾ ಇತ್ತು. ಹಾಗಾಗಿ ಇಂಥ ನಾನಾ ಕಾರಣಗಳನ್ನು ಗುರುತಿಸಿ ಈಗ ಆ ಲಿಸ್ಟ್ ಏನಿದೆ ಅದನ್ನು ಸಿದ್ಧಪಡಿಸ್ಕೊಂಡು ಅಂಥವ್ರಿಗೆ ಹಣ ಹೋಗೋದಿಲ್ಲ, ಆ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ರಾಜ್ಯದಲ್ಲಿ ಬಹುತೇಕ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರಿದ್ರು ಅವರಿಗೆಲ್ಲ ನಿಜಕ್ಕೂ ಕೂಡ ಇದು ಶಾಕ್. ಅಯ್ಯೋ, ಇಷ್ಟು ದಿವಸ ಹಣ ಬರ್ತಿತ್ತು, ಇನ್ಮೇಲೆ ಬರಲ್ವಲ್ಲ, ನಾನು ಟ್ಯಾಕ್ಸ್ ಪೇಯರ್ ಆಗಿದ್ದೆ, ನನಗೂ ಕೂಡ ಹಣ ಬರ್ತಾ ಇತ್ತು, ಇನ್ನು ಬರಲ್ವಲ್ಲ, ಈ ರೀತಿಯ ಕೆಲವೊಂದು ಶಾಕಿಂಗ್ಗಳು ಡೆಫಿನೆಟ್ಲಿ ಎದುರಾಗುತ್ತೆ. ಸೊ ಯಾವಾಗ ಈ ಪರಿಷ್ಕರಣೆಯ ಪ್ರಕ್ರಿಯೆ ಆಯಿತು, ಅಂದಾಜು ಎಷ್ಟು ಸ್ಕ್ರೂಟಿನಿ ಮಾಡಿದ್ದಾರೆ, ಎಷ್ಟು ಮಂದಿಗೆ ಗೃಹಲಕ್ಷ್ಮಿ ಹಣ ಹೋಗೋದಿಲ್ಲ, ಯಾವೆಲ್ಲ ಮಾನದಂಡದಲ್ಲಿ ಪರಿಷ್ಕರಣೆ ಮಾಡಿದ್ದಾರೆ ಭವ್ಯ? ಖಂಡಿತ ದಿವ್ಯ, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಆ ಗೃಹಲಕ್ಷ್ಮಿಯ ಪರಿಷ್ಕರಣೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡಿರುವಂತದ್ದು. ಬರೋಬ್ಬರಿ ಇನ್ಮುಂದೆ 4 ಲಕ್ಷ ಗೃಹಲಕ್ಷ್ಮಿಯರಿಗೆ ಹೋಗುತ್ತಿದ್ದಂತಹ ಹಣ ಬಂದಾಗುತ್ತೆ. ಯಾಕಂದ್ರೆ ಮೃತರು ಹಾಗೂ IT GST ಫೈಲ್ ಮಾಡಿದ ಕುಟುಂಬಕ್ಕೆ ಇದೊಂದು ಶಾಕ್ ಅಂತಾನೆ ಹೇಳ್ಬೋದು. 1.95 ಲಕ್ಷ ಮೃತರಿದ್ದಾರೆ, ಅದರಲ್ಲಿ 1.96 ಲಕ್ಷ IT GST ಫೈಲ್ ಮಾಡದವರು ಪಟ್ಟಿಯಿಂದ ಹೊರಕ್ಕೆ ಇಟ್ಟಿರುವಂತದ್ದು. ಹಾಗೆಯೇ 1.95 ಲಕ್ಷ ಮೃತರ ಅಕೌಂಟ್ಗೆ ಹಣ ಕೂಡ ಹೋಗ್ತಿದ್ದಂತಹ ಮಾಹಿತಿ ಇದೀಗ ಲಭ್ಯವಾಗಿದೆ. ಕಳೆದ 4-5 ತಿಂಗಳಿಂದ ಮೃತರ ಹೆಸರಿಗೆ ಹಣ DBT ಮೂಲಕ ರವಾನೆಯಾಗಿದೆ. ಅದರಲ್ಲಿ 30% ಹಣ ATM ಮೂಲಕ ಡ್ರಾವನ್ನ ಕೂಡ ಮಾಡ್ಕೊಂಡಿದ್ದಾರೆ, ಅಂದ್ರೆ ಅವರ ಕುಟುಂಬಸ್ಥರು. ಸೊ ಈ ವಿಚಾರ ಈಗಾಗಲೇ ಇಲಾಖೆಗೆ ತಿಳಿದು ಬಂದಿರುವಂತದ್ದು. ಸೊ 4 ಲಕ್ಷ ಗೃಹಲಕ್ಷ್ಮಿಯರ ಕಡಿತದಿಂದ ತಿಂಗಳು 80 ಕೋಟಿ ಈಗ ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ. ಮೃತರ ಹೆಸರು ಸುಮಾರು 120 ಕೋಟಿ ಹಣ ಪೋಲಾಗಿರುವಂತದ್ದು. ಯಾರು ಕೂಡ ಇದುವರೆಗೆ ಹಣ ಡ್ರಾ ಮಾಡಿಲ್ವೋ ಅವರ ಹಣ ಮತ್ತೆ ವಾಪಸ್ ಪಡೆಯಲು ಮುಂದಾಗಿದೆ ಇಲಾಖೆ. ಅದೇ ಕೆಲವೊಂದು ಕುಟುಂಬಗಳು ಈಗಾಗಲೇ ಹಣವನ್ನ ಡ್ರಾ ಮಾಡಿರುವಂತಹ ವಿಚಾರ ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಇದರಲ್ಲಿ 20,000ಕ್ಕೂ ಹೆಚ್ಚು ಆಧಾರ್ ಸೀಡಿಂಗ್ ಮಾಡದೇ ಇರುವ ಹಣ ಕೂಡ ತಲುಪಿಲ್ಲ. ಅಂದ್ರೆ ಈಗ ಸ್ಟಾರ್ಟಿಂಗ್ ಗೃಹಲಕ್ಷ್ಮಿ ಬಂದಾಗ ಬೆಂಗಳೂರನ್ನಾಗಿರ್ಬೋದು, ಗ್ರಾಮಾಂತರ ಆಗಿರ್ಬೋದು, ಇಲ್ಲಿ ಒಂದು ಆಧಾರ್ ಕಾರ್ಡ್ ನ ಅಟ್ಯಾಚ್ ಮಾಡೋಕೆ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ಕೆಲವರು ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡುವಾಗ ಕರೆಕ್ಟ್ ಆಗಿ ಅದೊಂದು ಸೀಡಿಂಗ್ ಆಗಿರ್ಲಿಲ್ಲ. ಸೊ ಈ ಕಾರಣಕ್ಕಾಗಿ 20,000ಕ್ಕೂ ಹೆಚ್ಚು ಮಂದಿಗೆ ಗೃಹಲಕ್ಷ್ಮಿ ಹಣ ತಲುಪಿಲ್ಲ. ಈ KYC ಮಾಡಿಸದೇ ಇರೋರಿಗೆ ಸುಮಾರು 10,000ಕ್ಕೂ ಹೆಚ್ಚು ಮಂದಿಗೆ ಹಣ ತಲುಪಿಲ್ಲ. ಸುಮಾರು ರಾಜ್ಯದಲ್ಲಿ 1.31 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವಂತದ್ದು. ಇದರಲ್ಲಿ 4.30 ಲಕ್ಷ ಫಲಾನುಭವಿಗಳಿಗೆ ಕೋಪ್ ನೀಡಲು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ತಿಂಗಳಿಂದ ಬಯೋಮೆಟ್ರಿಕ್ ಅನ್ನ ಕೂಡ ಜಾರಿ ತರಲು ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಹುತೇಕ ಮಂದಿ ಇದರಲ್ಲಿ ಅಂದ್ರೆ ಅರ್ಹರು ಅಲ್ಲದವರು ಕೂಡ ಈಗಾಗಲೇ ಅವರು ಹಣವನ್ನ ಪಡಿತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಹೆಬ್ಬೆಟ್ಟಿನ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಮಾಡಿ ಅರ್ಹರ ಗುರುತು ಮಾಡುವಂತಹ ಕೆಲಸವನ್ನ ಈಗ
ಸರ್ಕಾರ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಬೆಂಗಳೂರು 1 ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು, ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಯಾಕಂದ್ರೆ ಈಗಾಗಲೇ ಬಹುತೇಕ ಮಂದಿ ಅಂದ್ರೆ ಗೃಹಲಕ್ಷ್ಮಿ BPL ಕಾರ್ಡ್ದಾರರಿಗೆ ಮಾತ್ರ ಇದೊಂದು ಫಲಾನುಭವಿಗಳಾಗೋದಕ್ಕೆ ಸಾಧ್ಯ. ಆದ್ರೆ APL ದಾರರು ಕೂಡ ಈ ಫಲಾನುಭವಿಗಳಾಗಿರೋ ವಿಚಾರ ಕೂಡ ಈಗಾಗಲೇ ತನಿಖೆಯಲ್ಲಿ ಬಯಲಾಗಿದೆ. ಸೊ ಈ ಕಾರಣಕ್ಕಾಗಿ ಆಧಾರ್ ಕಾರ್ಡ್ BPL ಕಾರ್ಡ್ ಅಂತ ತರೋದಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಾಗಿದ್ರೆ ಅವರಿಗೆ RD ನಂಬರ್ ಕಡ್ಡಾಯವಾಗಿರುತ್ತೆ. ಅದು ಜಾತಿ ಸರ್ಟಿಫಿಕೇಟ್ ಅಲ್ಲಿ ಕೂಡ RD ನಂಬರ್ ಲಭ್ಯವಾಗುತ್ತೆ. ಸಂಪೂರ್ಣ ಫಾರ್ಮ್ ತುಂಬಿದ ಬಳಿಕ ಅಷ್ಟೇ ಇನ್ನು ಗೃಹಲಕ್ಷ್ಮಿ ಹಣ ಬರುತ್ತೆ. ಅಂದ್ರೆ ಈ ತಿಂಗಳಿಂದ ಹೊಸದಾಗಿ ನಿಯಮವನ್ನ ಜಾರಿ ತಂದಿದ್ದಾರೆ. ಅದರಲ್ಲಿ ಕೂಡ ಪರಿಷ್ಕರಣೆ ಮಾಡ್ತಾರೆ, ಇವರು ಅರ್ಹರ ಅಥವಾ ಅನರ್ಹರ ಅನ್ನೋದನ್ನ. ತದನಂತರ ನೋಡಿಕೊಂಡು ಅಂದ್ರೆ ಈ ತಿಂಗಳು ಅಥವಾ ಮುಂದಿನ ತಿಂಗಳು 2 ತಿಂಗಳು ಹಣ ಸ್ಟಾಪ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಈಗಾಗಲೇ ಸರ್ಕಾರದ ತನಿಖೆಯನ್ನ ನೋಡಿದಾಗ ಬಹುತೇಕ ಹಣ ಪೋಲಾಗಿರೋ ವಿಚಾರ ಕೂಡ ಬಂದಿದೆ. ಸೊ ಈ ಕಾರಣಕ್ಕೆ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ 6ನೇ ಗ್ಯಾರಂಟಿ ಯೋಜನೆ ಕೂಡ ಈಗಾಗಲೇ ಆಡ್ ಆಗಿರುವಂತದ್ದು. ಸರ್ಕಾರ ಎಲ್ಲೋ ಒಂದು ಕಡೆ ಆದಾಯವನ್ನ ಕ್ರೋಢೀಕರಿಸಬೇಕಾಗುತ್ತೆ. ಈ ರೀತಿ ಹಣ ಪೋಲಾದಾಗ ಅದನ್ನ ತಡೆ ಕಟ್ಟೋದಕ್ಕೆ ಈಗಾಗಲೇ ಸೂಕ್ತ ಕ್ರಮವನ್ನ ಕೈಗೊಂಡಿರುವಂತದ್ದು. ದಿವ್ಯಾ, ಭವ್ಯ, ಈಗ ಶಕ್ತಿ ಯೋಜನೆಯಲ್ಲಿ ಕನ್ಫ್ಯೂಷನ್ ಇರಬಾರ್ದು ಅಂತ ಸ್ಮಾರ್ಟ್ ಕಾರ್ಡ್ ವಿತರಣೆ ಅನ್ನುವಂಥ ಕಾನ್ಸೆಪ್ಟಿಗೆ ಸರ್ಕಾರ ಬಂತು. ಹಾಗೇನೆ ಈ ಗೃಹಲಕ್ಷ್ಮಿಯಲ್ಲಿ ಈ ಥರದ ಗೊಂದಲಗಳು ಸಿಕ್ಕಾಪಟ್ಟೆ ಇರ್ಬೋದು ರಾಜ್ಯದಾದ್ಯಂತ ನಾವು ನೋಡ್ತಾ ಹೋಗೋದಾದರೆ. ಹಾಗಾಗಿ ಎಗೇನ್ ಪರಿಷ್ಕರಣಾ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದ್ರೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ಎಗೇನ್ ಪ್ರೋಸೆಸ್ ಮಾಡ್ಕೋಬೇಕು, ಬಯೋಮೆಟ್ರಿಕ್ ಮಾಡಬೇಕು, ಎಗೇನ್ ಲಾಗಿನ್ ಆಗಬೇಕು, ಈ ಥರದ್ದೇನಾದರೂ ರೂಲ್ಸ್ ಅಂತ ತರೋ ಚಾನ್ಸಸ್ ಏನಾದರೂ ಇದೆಯಾ? ಅದೇ ನಾನೀಗ ಹೇಳಿದ್ದು. ಅಂದ್ರೆ ಬಯೋಮೆಟ್ರಿಕ್ ತರೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಹೆಬ್ಬೆಟ್ಟಿನ ಸ್ಕ್ಯಾನಿಂಗ್ ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಮಾಡಿ ಅರ್ಹರ ಗುರುತು ಪತ್ತೆಯನ್ನ ಈಗಾಗಲೇ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದಕ್ಕೆ ಬೆಂಗಳೂರು 1, ಗ್ರಾಮ 1 ಸೇವಾ ಕೇಂದ್ರ ಹಾಗೇನೆ ಬಾಪೂಜಿ ಸೇವಾ ಕೇಂದ್ರಗಳನ್ನ ಆಯ್ಕೆ ಮಾಡಿರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ ಕೆಲಸ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ನಾವು ನೋಡಿರ್ಬೋದು, ಗೃಹಲಕ್ಷ್ಮಿ ಗೃಹಜ್ಯೋತಿ ತುಂಬಿಸ್ಬೇಕಾದ್ರೆ ಬಹಳಷ್ಟು ಜನ ಸರತಿ ಸಾಲಿನಲ್ಲಿ ನಿಂತಿದ್ರು. ಈ ಸಂದರ್ಭದಲ್ಲಿ ಸರ್ವರ್ ಕೂಡ ಕೈ ಕೊಟ್ಟು ಬಹಳಷ್ಟು ಜನ ಆ ದಿನ 1 ದಿನ ಟೈಮ್ ವೇಸ್ಟ್ ಆದಂತಹ ಘಟನೆ ಕೂಡ ಇದೆ. ಅಂದ್ರೆ 1 ವಾರ 1 ತಿಂಗಳು ತೆಗೆದುಕೊಂಡಂತಹ ಸಮಯಾವಕಾಶ ಕೂಡ ಇದೆ. ಸೊ ಇದು ಬಯೋಮೆಟ್ರಿಕ್ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಮಹಿಳೆಯರ ಹೆಬ್ಬೆಟ್ಟು ಏನಾಗಿರುತ್ತೆ, ಸವೆದಿರುತ್ತೆ, ತಕ್ಷಣ ಅದು ತೆಗೆದುಕೊಳ್ಳಲ್ಲ. ಮ್ಯಾಕ್ಸಿಮಮ್ ಅಂದ್ರೂ ನಾವು BPL ಕಾರ್ಡ್ ಏನು ಅಲ್ಲಿ ಅಕ್ಕಿಯನ್ನ ಖರೀದಿ ಮಾಡಕ್ ಹೋಗ್ತಾರೆ, ಅಲ್ಲಿ ಪಾಪ ಮಹಿಳೆಯರು ಹೆಬ್ಬೆಟ್ಟು ಸರಿಯಾಗಿ ಸ್ಕ್ಯಾನ್ ಮಾಡಿದ್ರೆ ಬಹಳಷ್ಟು ಟೈಮ್ ವೇಸ್ಟ್ ಆಗುವ ಸಂದರ್ಭ ಕೂಡ ಇರುತ್ತೆ. ಸೊ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ಈ ಮಂತ್ ಇಂದ ಹೆಬ್ಬೆಟ್ಟಿನ ಸ್ಕ್ಯಾನಿಂಗ್ ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಮಾಡಿ ಅರ್ಹರ ಗುರುತು ಮಾಡಿ ಸಂಪೂರ್ಣ ಫಾರ್ಮ್ ತುಂಬಿದ ಬಳಿಕ ಗೃಹಲಕ್ಷ್ಮಿ ಹಣ ಬರುತ್ತೆ. ಸೊ ಹೀಗಾಗಿ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಈಗ ಬಯೋಮೆಟ್ರಿಕ್ ತಂದು ಅಲ್ಲೇನಾದ್ರೂ ಈ ತರ ಸ್ಕ್ಯಾನಿಂಗ್ ಪ್ರೋಸೆಸ್ ಆಗಿಲ್ಲ ಅಂದ್ರೆ ಇತರ ಸರ್ಕಾರದ ಯೋಜನೆಗಳು ಕೂಡ ಅವರಿಗೆ ತಲುಪದೇ ಇರುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಯಾವುದೋ ಒಂದು ಪ್ರೋಸೆಸ್ ಹಾಗೆ ಪೆಂಡಿಂಗ್ ಉಳ್ಕೊಂಬಿಟ್ರೆ, ಈಗ ಹೆಬ್ಬೆಟ್ಟು ಅಂದ್ಕೊಂಡ್ರೇನೆ ಅಥವಾ ಈ ಬೆರಳಿನ ಸ್ಕ್ಯಾನಿಂಗ್ ಬಯೋಮೆಟ್ರಿಕ್ ಏನಿದೆ ಅದು ಹಾಗೆ ಏನಾದರೂ ಹೋಲ್ಡಲ್ಲಿತ್ತು ಅಂತ ಹೇಳಿದ್ರೆ ಸರ್ಕಾರದ ಇತರ ಯೋಜನೆಗಳನ್ನು ರೇಷನ್ ಕಾರ್ಡಿಂದ ಹಿಡಿದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ರು ಯಾವುದೋ ಒಂದು ಆಯುಷ್ಮಾನ್ ಮತ್ತೊಂದು ಯಶಸ್ವಿನಿ ಕಾರ್ಡ್ ಈ ಥರದ ಕಾರ್ಡ್ಗಳ ಮೂಲಕ ಯೋಜನೆಗಳನ್ನು ಪಡ್ಕೊಳ್ತಿರ್ತಾರೆ, ಅದಕ್ಕೆ ಕೊಕ್ಕೆ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದನ್ನು ಬಹಳ ಜಾಗ್ರತೆಯಿಂದ ಮಾಡಬೇಕಾಗತ್ತೆ ಭವ್ಯ. ಖಂಡಿತ. ಯಾಕಂದ್ರೆ ಈಗಾಗಲೇ ಗ್ರಾಮದಲ್ಲಿರುವಂತಹ ಮಹಿಳೆಯರಿಗೆ ಇಷ್ಟೊಂದು ಅನುಭವ ಕೂಡ ಇರಲ್ಲ. ಅದು ಕೂಡ ಈಗ ಮತ್ತೆ ರೂಲ್ಸ್ ಚೇಂಜ್ ಆಗಿದೆ ಅಂತ ಯಾರೋ ಹೇಳಿ ಮತ್ತೆ ಅವರಿಗೆ ವಿಚಾರಗಳು ತಿಳಿಯಬೇಕಾಗುತ್ತೆ. ಈಗ ಸಿಟಿಯಲ್ಲಿರೋರು ಬಹಳಷ್ಟು ಒಂದು ಮಧ್ಯಮ ವರ್ಗದಲ್ಲಿ ಇರ್ತಾರೆ. ಬಟ್ ಹಳ್ಳಿಯ ಜನತೆ ಬಹಳಷ್ಟು ಅಂದ್ರೆ ಆ ಹಣವನ್ನೇ ನಂಬಿಕೊಂಡು ಜೀವನ ಮಾಡ್ತಾರೆ. ಯಾಕಂದ್ರೆ ಪಿಂಚಣಿ ಗಂಡ ಸತ್ತಾಗ ಬರುವಂತಹ ಹಣ ಆಗಿರ್ಬೋದು, ಪ್ರತಿಯೊಂದು ಪಿಂಚಣಿ ಹಣವನ್ನ ಯಾರೆಲ್ಲ ಪಡಿತಾ ಇರ್ತಾರೆ ಅವರು ಬಹಳಷ್ಟು ಒಂದು ಕಷ್ಟಕರದಲ್ಲಿ ಇರ್ತಾರೆ. ಸದ್ಯ ಈ ಬಯೋಮೆಟ್ರಿಕ್ ಅನ್ನೋದು ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲದಿದೆ. ಯಾಕಂದ್ರೆ ಅವರ ಕೈ ಕೆಲಸ ಮಾಡಿ ಮಾಡಿ ಸವೆದಿರುತ್ತೆ. ಸೊ ಈ ಸಂದರ್ಭದಲ್ಲಿ ಅದು ಬಯೋಮೆಟ್ರಿಕ್ ತೆಗೆದುಕೊಳ್ಳೋದು ಕೂಡ ಕಷ್ಟಕರ ಅಂತಾನೆ ಹೇಳ್ಬೋದು. ಸೊ ಈ ಸಿಸ್ಟಮ್ ಅನ್ನ ತಂದಿರೋದು ಎಲ್ಲೋ ಒಂದು ಕಡೆ ನಿಜಕ್ಕೂ ಫಲಾನುಭವಿಗಳಿಗೆ ಕಷ್ಟಕರ ಅಂತಾನೆ ಹೇಳ್ಬೋದು. ಬಟ್ ಇದರ ಯಾವ ರೀತಿ ಜನ ಫಲಾನುಭವಿಗಳು ಆಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ ದಿವ್ಯಾ. ಈಗ ಸದ್ಯ 4,30,000 ಜನ ಗೃಹಲಕ್ಷ್ಮಿಯಿಂದ ಹೊರಗಿದ್ದಾರೆ ಅನ್ನೋದಾದ್ರೆ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಯ್ತು ಭವ್ಯ? ಖಂಡಿತ. ಈಗ ಅವರು ಕೊಟ್ಟಂತಹ ಮಾಹಿತಿ ಪ್ರಕಾರ
ಈಗಾಗಲೇ 120 ಕೋಟಿ ಹಣ ಮೃತ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಅಂದ್ರೆ ಈಗಾಗಲೇ ಕ್ರೆಡಿಟ್ ಆಗಿದೆ ಅಂತ. ಈವರೆಗೆ 10,000 ಫಲಾನುಭವಿಗಳಿಗೆ ಹಣ ತಲುಪಿಲ್ಲ. ಒಟ್ಟು ರಾಜ್ಯದಲ್ಲಿ 1.31 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ನೋಂದಣಿ ಮಾಡಿರುವಂತದ್ದು. ಇದರಲ್ಲಿ 4.30 ಲಕ್ಷ ಫಲಾನುಭವಿಗಳಿಗೆ ಕೊಟ್ಟಿರುವಂತದ್ದು. ಅಂದ್ರೆ 4 ಲಕ್ಷ ಗೃಹಲಕ್ಷ್ಮಿಯರ ಕಡಿತದಿಂದ ತಿಂಗಳಿಗೆ 80 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅನ್ನೋದು ಸದ್ಯದ ಮಾಹಿತಿ ಇರುವಂತದ್ದು. ಅಂದ್ರೆ 80 ಕೋಟಿ ಉಳಿತಾಯ ಅಂದ್ರೆ ಇದೊಂಥರ ರಾಜ್ಯ ಸರ್ಕಾರಕ್ಕೆ ಆದಾಯದ ಕ್ರೋಢೀಕರಣ ಅಂತಾನೆ ಹೇಳ್ಬೋದು. ಸೊ ಇದನ್ನ ಯಾವ ರೀತಿ ಇನ್ನೂ ರಿಕವರಿ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮೃತರ ಅಕೌಂಟಿನಿಂದ ಅವರ ಕುಟುಂಬಸ್ಥರು ಡ್ರಾ ಮಾಡಿರುವಂತಹ ಘಟನೆಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅದನ್ನ ಇವರು ಮತ್ತೆ ಯಾವ ರೀತಿ ರಿಕವರಿ ಮಾಡ್ಕೋತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.